10ನೇ ತರಗತಿಯಲ್ಲಿ ಆನ್ಯುವಲ್ ಎಕ್ಸಾಮ್ದಲ್ಲಿ ಕೇಳಬಹುದಾದಂಥ 4 ಅಂಕಗಳ ಪ್ರಶ್ನೆ, ಭಾಳ ವೆರಿ ಇಂಪಾರ್ಟೆಂಟ್. ಇದನ್ನು ಭಾಳ ನೋಡೋದು ಭಾಳ ತಲೆ ಕೆಟ್ಟಾಗಿ ಮಾಡ್ಕೊಂಡ್ಬಿಡ್ತೀರಿ ನೀವು. ಏನಿಲ್ಲ, ಭಾಳ ಈಸಿ ಕ್ವಶನ್. AOBPA ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಚದರ ಸೆಂಟಿಮೀಟರ್ ಮತ್ತು ಕಂಸ APB ಉದ್ದ 22 ಸೆಂಟಿಮೀಟರ್. ತ್ರಿಜ್ಯ ಮತ್ತು ತ್ರಿಜ್ಯಾಂತರ ಖಂಡದ ಕೋನ ಕಂಡುಹಿಡಿಯಿರಿ ಅಂತದ್ದು. ನಾವೊಂದು ಕಸ ಡಯಾಗ್ರಾಮ್ ಕೊಡು ಸ್ವಲ್ಪ ಅಭ್ಯಾಸವನ್ನು ಮಾಡಬೇಕು. ಇದು ಒಂದು ವೃತ್ತ ಅಂತ ತಿಳ್ಕೊರಿ. ಈ ವೃತ್ತದ ಕೇಂದ್ರ O ಅದು ಕೇಂದ್ರ ಬಿಂದು, ವೃತ್ತದ ಕೇಂದ್ರ ಬಿಂದು O ಆಯಿತು. O ಆಯಿತು ಅಂದಾಗ ಇದು ಏನಾಯಿತು? AO B ಆಮೇಲೆ ಇದು P ಮತ್ತು ಹೊಳ್ಳಿ A ಬಂತು. ಅಂದ್ರೆ AOBPA ಅಂದರೆ ಇಷ್ಟು ಜಾಗ ಆಯಿತು. ಇದ್ರ ವಿಸ್ತೀರ್ಣ ಎಷ್ಟದ? 231 ಚದರ ಸೆಂಟಿಮೀಟರ್ದಲ್ಲಿ ಅದು. ಮತ್ತು ಕಂಸ ಅಂತಾರೆ. ಕಂಸ ಅಂದ್ರೇನು? APB ಅಂದರೆ ಯಾವುದು? ಇದು APB. ಇಲ್ಲಿಂದ ಇಲ್ಲಿಗೆ ಇಷ್ಟೇ, ಇದು ಇಷ್ಟೇ. ಇದ್ರ ಉದ್ದ ಎಷ್ಟದ? 22 ಸೆಂಟಿಮೀಟರ್. ಅದು ಉದ್ದ ಎಷ್ಟು? 22 ಸೆಂಟಿಮೀಟರ್. ಅಂದಾಗ ತ್ರಿಜ್ಯ ಅಂತಾರ. ಅಂದಾಗ AB AB ಅಥವಾ AB ಅಲ್ಲ, OB ಅಥವಾ OA. OB ಅಥವಾ OA ಬೇಕಾದ ತಗೋರಿ ನೀವು. ಅಂದರೆ ತ್ರಿಜ್ಯ ಹೇಳ್ದಂಗೆ ಆಗ್ತದೆ. ಇದು ತ್ರಿಜ್ಯ ಆಯ್ತಲ್ಲ, ಇದರ ಅಳತೆ. ಮತ್ತು ತ್ರಿಜ್ಯಾಂತರ ಕೋನ ಅಂದರೆ ಇದು, ಈ ಕೋನ, ಅದರ ಕೋನ ಎಷ್ಟು ಡಿಗ್ರಿ ಇರ್ತದೆ ಅಂತ ಕೇಳಿರ್ತಾರೆ. ಪ್ರಶ್ನೆ ಏನು ಅರ್ಥ ಆಯಿತು? ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂತ. ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಅವರು ಮೆನ್ಷನ್ ಮಾಡ್ಯಾರ, ಕೊಟ್ಟಾರವರು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಹೇಳ್ರಿ ನೋಡೋಣ. ಏನದ? θ/360 ಡಿಗ್ರಿ ಇಂಟು πr². θ/360 ಡಿಗ್ರಿ ಇಂಟು πr². ಹೌದಾ? ಹೌದೇನಲ್ಲೋ? ಹಾಂ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟದ? 231. ತ್ರಿಜ್ಯಾಂತರ ಖಂಡದ ಕಾಲಮ್ ಇದು. 231 ಬರ್ಕೊಂಡೆ. ಇದಕ್ಕೆ ಏನು ಈಕ್ವಲ್ ಆಯಿತು? θ/360 ಡಿಗ್ರಿ ಇಂಟು πr² ಈಕ್ವಲ್ ಆಯಿತು. ಹಾಂ, θ/360 ಡಿಗ್ರಿ ಇಂಟು πr² ಈಕ್ವಲ್ ಆಯಿತು. ಏನಾರ ಮಾಡ್ಲಿಕ್ಕೆ ಬರ್ತದನು? ಸರ್ಸಾಟಿಗೆ ಬರ್ತದನು? ನೋಡಿ, ಏನಾರು ಆಗ್ತದನು? ಸಾಧ್ಯದ? ನಾವು ಏನು ಬೇಕಾಗ್ಯದ? ಈ πr² ಕಂಡುಹಿಡಿಬೇಕಾಗ್ಯದಲ್ಲ. ಇದನ್ನ ಈ ಕಡೆ ಸರ್ಸ್ಕೊಂಬಿಡುವಂತ ಅಂದಾಗ 231/πr². ಯಾಕೆ ಇಂಟು ಅದು ಈ ಕಡೆ ಬರುವಾಗ ಭಾಗಾಕಾರ ಆಯಿತು, ಬಿಂದುರಾಶಿಯಲ್ಲಿ ಬರ್ತೀವಿ. ಇದಕ್ಕೆ ಅಲ್ಲೇನು ಉಳಿತು? θ/360 ಡಿಗ್ರಿನ ಉಳಿತು. ಏನಾರು ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತದನು? ಇರಲಿ, ಪರವಾಗಿಲ್ಲ. ಇದು ಈಕ್ವೇಷನ್ ನಂಬರ್ 1 ಅಲ್ಲಿ. ಇನ್ನು ನೆಕ್ಸ್ಟ್ ಕಂಸದ ಉದ್ದ. ಕಂಸದ ಉದ್ದವನ್ನು ಕಂಡುಹಿಡಿಯಬೇಕಾಗಿತ್ತು ಅಂದ್ರೆ ಇದ್ರ ಸೂತ್ರ ಏನು? θ/360 ಡಿಗ್ರಿ ಇಂಟು 2πr. θ/360 ಡಿಗ್ರಿ ಇಂಟು 2πr ಅಷ್ಟೇ. ಅದು ಸ್ಕ್ವೇರ್ ಬರೋದಿಲ್ಲ. ಕಂಸದ ಉದ್ದವನ್ನು ಮ್ಯಾಚ್ ಮಾಡ್ಲಾಕತ್ತೀನಿ. ಕಂಸದ ಉದ್ದ ಯಾವುದು ಅನ್ನೋದು ನಾನು ಮೊದಲು ಸ್ವಲ್ಪ ವಿಡಿಯೋವನ್ನು ನೀವು ಹಿಂದೆ ಹೋರಿ. ನಾವು ಕಂಸವನ್ನು ನಾನು ನಿಮಗೆ ತೋರಿಸಿ ನಾನು ಡಯಾಗ್ರಾಮ್ದಲ್ಲಿ. ಇದನ್ನು ಏನಾಗ್ತದೆ? ಕಂಸದ ಉದ್ದ ಎಷ್ಟದ?
ಕಂಸದ ಉದ್ದ ಕ್ವಶನ್ನಲ್ಲಿ 22 ಸೆಂಟಿಮೀಟ್ರ್ ಕೊಟ್ಟಾರ. 22 ಈಕ್ವಲ್ ಟು ಏನಾಯ್ತು ಅದಕ್ಕೆ ಈಕ್ವಲ θ ಅಪಾನ್ 360 ಡಿಗ್ರಿ ಇಂಟು 2πr ಆಯಿತು. ಇಲ್ಲಿ ಏನಾಗ್ತದ 22 ಅಪಾನ್ 2πr ಈಕ್ವಲ್ ಟು θ ಅಪಾನ್ 360 ಡಿಗ್ರಿ ಆಯಿತು. ಇದು ಈಕ್ವೇಷನ್ ನಂಬರ್ 2 ಅಲ್ಲಿ. ಈ ಎರಡೂ ಈಕ್ವೇಷನವನ್ನು ಬಳಸ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡಿಕೊಂಡು ಮುಂದಿರೋಣ ಅಂತ. ಇಲ್ಲಿ ಸಮೀಕರಣ 1 ಮತ್ತು 2 ಎರಡೂ ಸಮೀಕರಣವನ್ನು ಬರ್ಕೊಂಡೇನೆ. ಇಲ್ಲಿ ಮೊದಲನೇ ಸಮೀಕರಣ ಏನಿತ್ತು 231 ಅಪಾನ್ πr² ಈಕ್ವಲ್ ಟು θ ಅಪಾನ್ 360 ಡಿಗ್ರಿ. ಇದು ಒಂದನೇ ಸಮೀಕರಣ. 22 ಅಪಾನ್ 2πr ಈಕ್ವಲ್ ಟು θ ಅಪಾನ್ 360 ಡಿಗ್ರಿ. ಇದು ಸಮೀಕರಣ 2 ಆಯಿತು. ಸಮೀಕರಣ 1 ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ನಾ ಸೆಲೆಕ್ಟ್ ಮಾಡ್ಕೊತೀನಿ. ಏನದು ಸಮೀಕರಣ 1 ಮತ್ತು 2ರಿಂದ ನಮಗೇನು ಬೇಕಾಗಿದೆ ಸದ್ದಿಲ್ಲಿ ಪ್ರಶ್ನೆಯಂತೆ ತ್ರಿಜ್ಯ ಮತ್ತು ತ್ರಿಜ್ಯಾಂತರ ಖಂಡವನ್ನು ತೆಗಿಬೇಕಾಗಿದೆ. ತ್ರಿಜ್ಯ ಮತ್ತು ತ್ರಿಜ್ಯಾಂತರ ಖಂಡವನ್ನು ಸೆಲೆಕ್ಟ್ ಅಷ್ಟೇ ಮಾಡ್ಕೊಂಡ್ಬಿಡ್ತೀನಿ ನಾನು. ಅಂದಾಗ ಏನೇನಾಗ್ತದೆ ನೋಡ್ರಿ, ಇವೆರಡು ಒಂದಕ್ಕೆ ಒದಿಕೊಂಡು ಮಾಡ್ಕೊಂಡ್ಬಿಡ್ತೀನಿ. ಅಂದಾಗ 231 ಅಪಾನ್ πr² ಈಕ್ವಲ್ ಟು 22 ಅಪಾನ್ 2πr. ಈ ಸಮೀಕರಣದಲ್ಲಿ ನಾವು ಆರವನ್ನು ಕಂಡುಹಿಡಿಬೋದು. ಈ ಸಮೀಕರಣದಲ್ಲಿ ಆರವನ್ನು ಕಂಡುಹಿಡಿಬೋದು. ಹೆಂಗೆ ಲೆಫ್ಟ್ ರೈಟ್ ಸೇಮ್ ಟು ಸೇಮ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅಂದಾಗ ಏನಾಯ್ತು ಇನ್ನೊಂದು ಬರ್ಕೊಂಡ್ಬಿಡ್ತೀನಿ. 231 ಅಪಾನ್ π ಇಂಟು r² ಅದ. ಆರವನ್ನು 2 ಅದಾವಿಲ್ಲಿ. ಅಂದಾಗ ಇಂಟು r ಆಯಿತು ಈಕ್ವಲ್ ಟು 22 ಅಪಾನ್ 2 ಇಂಟು π ಇಂಟು r ಅಂತ ಆಗ್ತದಲ್ಲ. ಪೈ ಕ್ಯಾನ್ಸಲ್ ಮಾಡಿಕೊಂಡೆ, ಪೈ ಕ್ಯಾನ್ಸಲ್ ಮಾಡಿಕೊಂಡೆ. ಇಲ್ಲಿ r ಕ್ಯಾನ್ಸಲ್ ಮಾಡಿಕೊಂಡೆ, r ಕ್ಯಾನ್ಸಲ್ ಮಾಡಿಕೊಂಡೆ. ಇಲ್ಲಿ ಏನು ಉಳಿತು 231 ಅಪಾನ್ r. 231 ಅಪಾನ್ r ಈಕ್ವಲ್ ಟು ಈ ಕಡೆ ಏನು ಉಳಿತು 22 ಅಪಾನ್ 2 ಉಳಿತು. 22 ಅಪಾನ್ 2 ಉಳಿತು. 22 ಅಪಾನ್ 2 ಉಳಿತು. ಇದನ್ನು ಸ್ವಲ್ಪ ಸರಳೀಕರಿಸ್ಕೊಂಡಾಗ 2 ಒಂದಲೇ 2 11 ಆಯಿತು. ಅಂದ 231 ಅಪಾನ್ r ಈಕ್ವಲ್ ಟು 11 ಅಪಾನ್ 1 ಉಳಿತು. ಇದನ್ನು ಓರೆ ಗುಣಾಕಾರ ಮಾಡಿದಾಗ ನಮಗೆ r ಸಿಗ್ತದೆ. r ಅಂದರೆ ತ್ರಿಜ್ಯ. 231 ಇಂಟು 1 11 r. ಏನು ಉಳಿತು ನಾವು ಆರವನ್ನು ಕಂಡುಹಿಡಬೇಕಾಗ್ಯದ. 231 ಒಂದಲೇ 231. 6 ಮತ್ತು 11 ಮಧ್ಯದಲ್ಲಿ 8 ಇರ್ತದೆ. ಹೀಗಾಗಿ 11 ಬಂತು ಈಕ್ವಲ್ ಟು 6 ಆಯಿತು. ಇಲ್ಲಿ ಛೇದವನ್ನು ಹಾಕೋಬೇಕು. ಕಟ್ ಆಗ್ತದೆ ನೋಡ್ರಿ. ಹನ್ನೊಂದು ಒಂದಲೇ 11 11 20 ಒಂದಲೇ 11 ಒಂದಲೇ 11 11 20 ಒಂದಲೇ. ದೇರ್ಫೋರ್ r ಈಕ್ವಲ್ ಟು 21. ನಾವು ತ್ರಿಜ್ಯವನ್ನು ಕಂಡುಹಿಡಿದ್ವಿ. ತ್ರಿಜ್ಯ ಕಂಡುಹಿಡಿ ಅಂದ್ರೆ ತ್ರಿಜ್ಯವನ್ನು ಕಂಡುಹಿಡಿದ್ವಿ ನೋಡಿರಿ ಕ್ವಶನ್ದಲ್ಲಿ. ಇನ್ನು ತ್ರಿಜ್ಯಾಂತರ ಖಂಡದ ಕೋನ ಬೇಕಲ್ಲ. ತ್ರಿಜ್ಯಾಂತರ ಖಂಡದ ಕೋನ ಕಂಡುಹಿಡಿಬೇಕಾಗಿ ಏನು ಮಾಡಬೇಕು, ಆರದ ಬೆಲೆಯನ್ನು ಎಲ್ಲಿ ಆದೇಶ ಮಾಡಬೇಕು. 1ರಲ್ಲಿ ಮಾಡಿ 2ರಲ್ಲಿ ಆರ ಬೆಲೆಯನ್ನು 2ರಲ್ಲಿ ಆದೇಶಿಸಿದಾಗ ಆರದ ಬೆಲೆಯನ್ನು 2ರಲ್ಲಿ ಆದೇಶಿಸಿದಾಗ ಅಂದ್ರೆ ಆದೇಶಿಸಿದಾಗ ಅಂತ ತಿಳ್ಕೊರಿ. ಸಮೀಕರಣ 2 ಯಾವ್ದು ಹೇಳಿ ನೋಡೋಣ. ಇಲ್ಲ ಅದಲ್ಲ ಯಾವುದು 22 ಅಪಾನ್ 2πr
ಈಕ್ವಲ್ ಟು ಟೀಟಾ ಅಪಾನ್ 360 ಡಿಗ್ರಿ. ಇಲ್ಲಿ ಆರದ ಬೆಲೆಯನ್ನು ಹಾಕಿರಿ, ನಮಗೆ ಟೀಟಾ ಬೆಲೆಯನ್ನು ಸಿಗ್ತದೆ. ಒಂದರಲ್ಲಿ ಹಾಕ್ಬೋದು, ಸ್ಕ್ವೇರ್ ಒಂದಾದಲ್ಲ ಮತ್ತೆ ಕಿರಿಕಿರಿ ಆಗ್ತದೆ ಅಂಥೇಳಿ ನಾನು ಸಮೀಕರಣ 2 ಸೆಲೆಕ್ಟ್ ಮಾಡ್ಕೊಂಡೀನಿ. ಇಲ್ಲಿ ಸ್ಕ್ವೇರ್ ಅಂತ ಪೈ ಆರ್ ಸ್ಕ್ವೇರ್ ಅದಲ್ಲ, ಮತ್ತೆ ಅಲ್ಲಿ ಸ್ಕ್ವೇರ್ ಮಾಡ್ಕೊಂಡು ಮುಂದುವರಿತದ ಅಂತ ತಿಳ್ಕೊಂಡು ನಾನು ಸಮೀಕರಣ 2 ಸೆಲೆಕ್ಟ್ ಮಾಡ್ಕೊಂಡೀನಿ. ನೀವು ಸಮೀಕರಣ 1 ಸೆಲೆಕ್ಟ್ ಮಾಡ್ಕೋಬೋದು ಅಥವಾ ಸಮೀಕರಣ 2 ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಅನುಕೂಲ, ನಿಮ್ಮ ಒಂದು ಬ್ರೈನ್ ತಕ್ಕಂತೆ ನಿಮ್ಗೆ ಯಾವ್ದು ಸೂಟೇಬಲ್ ಅನ್ನಿಸ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸಮೀಕರಣ 2 ಸೆಲೆಕ್ಟ್ ಮಾಡ್ಕೊಂಡಿನಿ. ಹೀಗಾಗಿ 2ರಲ್ಲಿ ಆದೇಶಿಸಿದಾಗ ಅಂತ ಬರೆದು ಈ ಸಮೀಕರಣ 2 ಬರ್ಕೊಂಡು ಇದಕ್ಕೆ 6ರ ಬೆಲೆಯನ್ನು ನಾವು ಫಿಲಪ್ ಮಾಡೋವಂತ. ಅಂದಾಗ 22 ಅಪಾನ್ 2 ಇಂಟು ಪೈ ಅಂದರೆ ಎಷ್ಟು? 22 7 ಅಷ್ಟು ಬರಿಬೋದಲ್ಲ. 22 ಅಪಾನ್ 7 ಇಂಟು 6 ಅಂದರೆ ಎಷ್ಟು? 21 ಬಂದದ. ಹಾಂ, 21 ಈಕ್ವಲ್ ಟು ಟೀಟಾ ಅಪಾನ್ 360 ಡಿಗ್ರಿ ಆಯಿತು. ಸರಳೀಕರಿಸ್ಕೋಬೇಕು ಇದನ್ನು. ಹೆಂಗೆ ಸರಳೀಕರಿಸ್ಕೋತೀರಿ ನೋಡಿರಿ, ಸ್ವಲ್ಪ ವಿಚಾರ ಮಾಡಿರಿ. ಇದಿಷ್ಟೇ ಸರಳೀಕರಿಸ್ಕೊಂಬಿಡ್ರಿ. ಮೊದಲ 7 1 7 3 ಆಯಿತು. ಏನು ಉಳಿತು? 22 ಅಪಾನ್ 2 ಇಂಟು 22 ಇಂಟು 3 ಇಷ್ಟು ಉಳಿತಾನಿಲ್ಲ. ಏನು ಉಳಿತಿಲ್ಲಿ? ಟೀಟಾ ಅಪಾನ್ 360 ಡಿಗ್ರಿ ಉಳಿತು. ಹಾಂ, 22 1 ಕ್ಯಾನ್ಸಲ್ ಆಯಿತು. ಅಂದಾಗ 1 ಅಪಾನ್ 2 1 2 2 3 6 ಈಕ್ವಲ್ ಟು ಟೀಟಾ ಅಪಾನ್ 360 ಡಿಗ್ರಿ ಆಯಿತು. ಒರೇ ಗುಣಾಕಾರ ಮಾಡಿಕೊಂಡಾಗ 1 ಅಪಾನ್ 6 ಇಂಟು 360 ಭಾಗಾಕಾರ ಆಯಿತು. ಈ ಕಡೆ ಬರುವಾಗ ಗುಣಾಕಾರ ಆಯಿತು. ಅಲ್ಲೇನು ಉಳಿತು? ಟೀಟಾ ಉಳಿತು. 6 1 6 6 36 0 0 ದೇರ್ಫೋರ್ ಟೀಟಾ ಈಕ್ವಲ್ ಟು 60 ಡಿಗ್ರಿ ಆಯಿತು. ಹಾಂ, ತ್ರಿಜ್ಯಾಂತರ ಖಂಡದ ಕೋನವನ್ನು ಕಂಡುಹಿಡಿ ಅಂದರೆ 60 ಡಿಗ್ರಿ ಬಂತು. ತ್ರಿಜ್ಯ ಎಷ್ಟು ಬಂತು? 21 ಬಂತು. ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಆಯಿತು ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯೊಂದಿಗೆ ಇವತ್ತಿನ ಪಾಠವನ್ನು ಮುಗಿಸೋಣಂತ. ದ್ಯಾಟ್ಸ್ ಆಲ್.